ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಪಾಳುಬಿದ್ದ ಉದ್ಯಾನದಲ್ಲಿ ಮಂಗಳವಾರ ತಡರಾತ್ರಿ ಯುವಕನೊಬ್ಬನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಕಲಬುರಗಿ ನಗರದ ಹಮಲ್ವಾಡಿ ಅಪ್ಪರ್ ಲೈನ್ ಪ್ರದೇಶದ ನಿವಾಸಿ 23 ವರ್ಷದ ಸೈಯದ್ ಮೆಹಬೂಬ್ ಕೊಲೆಯಾದ ಯುವಕ. ಇನ್ನು ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ ಎಸ್ಟಿ, ಎಸಿಪಿ ಶರಣಪ್ಪ ಸುಬೇದಾರ್, ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಗುರು ಪಾಟೀಲ್ ಸೇರಿದಂತೆ ಹಲವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿದ್ದು ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಕೊಲೆ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಕಮಿಷನರ್, ಜನರ ಓಡಾಟ ಇಲ್ಲದ ಉದ್ಯಾನದಲ್ಲಿ ಯುವಕನೊಬ್ಬನ ಕೊಲೆ ನಡೆದಿದೆ. ಕೆಲವು ದಿನಗಳ ಹಿಂದೆ ಸ್ನೇಹಿತರೊಂದಿಗೆ ಆತ ಗಲಾಟೆ ಮಾಡಿಕೊಂಡಿದ್ದ. ಅದೇ ವೈಷಮ್ಯದಿಂದ ಪರಿಚಯಸ್ಥರೇ ಹತ್ಯೆ ನಡೆಸಿದ ಕುರಿತು ಪ್ರಾಥಮಿಕ ಮಾಹಿತಿಯಿಂದ ಗೊತ್ತಾಗುತ್ತಿದೆ. ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರೆ ನಿಖರ ಕಾರಣ ತಿಳಿಯಲಿದೆ ಎಂದರು. ಈ ಕುರಿತು ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತನಾದವನ ಹೆಸರು ಸೈಯದ್ ಮೆಹಬೂಬ್ ಇಸ್ಮಾಯಿಲ್, ಸನ್ ಆಫ್ ಇಸ್ಮಾಯಿಲ್ ಅಂತ. ಸುಮಾರು 21ರಿಂದ 23 ವಯಸ್ಸಿಗೆ. ಈಗಾಗಲೇ ಇವನಿಗೆ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಾಥಮಿಕ ಮಾಹಿತಿ ಇದೆ. ಈಗಾಗಲೇ ನಮ್ಮ ತಂಡಗಳನ್ನು ಬಿಟ್ಟಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸ್ಕೊತೀವಿ. ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ಏನು ಪರಿಚಯಸ್ಥರ ನಡುವೆ ವೈಯಕ್ತಿಕ ಕಾರಣದಿಂದ ಹಲ್ಲೆ ಮಾಡಿರುವಂಥದ್ದು ತಿಳಿದು ಬಂದಿದೆ. ಮತ್ತು ಆರೋಪಿಗಳನ್ನು ವಶಕ್ಕೆ ಪಡಿಸ್ಕೊಂಡು ಅವ್ರನ್ನ ವಿಸ್ತೃತವಾಗಿ ವಿಚಾರಣೆ ಮಾಡಿದಾಗ ನೈಜ ಕಾರಣ ಏನು ಅಂತ ತಿಳಿದು ಇವರು ಲೋಕಲ್ ಇಲ್ಲೇ ಇದ್ದಾರೆ. ಇಲ್ಲೆಲ್ಲ ಅವರು ಏನಿದು ಪಾರ್ಕ್ ಇದೆ, ಇದು ಅನ್ಯೂಸ್ಡ್ ಪಾರ್ಕ್ ಇದೆ, ತಾವೆಲ್ಲ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅವರು ಸುತ್ತಮುತ್ತ ಓಡಾಡೋದು ಇರೋಂಥದ್ದು ಇದೆ. ಸೊ ನಿನ್ನೆ ರಾತ್ರಿನೂ ಕೂಡ ಇಲ್ಲಿ ಬಂದು ಕುಳಿತಾಗ ಎಲ್ಲ ಜೊತೆಗೆ ಇದ್ದಾಗ ಹಲ್ಲೆ ಮಾಡಿರೋಂಥದ್ದು ತಿಳಿದು ಬಂದಿದೆ. ಏನು ಸರ್ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಈಗ ಅವರು ಫ್ಯಾಮಿಲಿ ಮೆಂಬರ್ಸಿಗೆ ಕರೆ ವಿಚಾರಿಸಿದಾಗ ಬೇಸಿಕಲಿ ಮನೆಗೆ ರೆಗ್ಯುಲರಾಗಿ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಮತ್ತು ಇವನ ಮೇಲೆ 2 ಹಳೆ ಬೈಕ್ ಕಳ್ಳತನ ಮಾಡಿರೋ ಪ್ರಕರಣ ಇದ್ದಾವೆ. ಅದು ಬಿಟ್ಟರೆ ಬೇರೆ ಯಾವುದು ಅಪರಾಧ ಹಿನ್ನೆಲೆ ಅದನ್ನು MOB ಬೈಕ್ ಕಳ್ಳತನ ಮಾಡಿರುವಂಥ MOB ಕ್ರಿಮಿನಲ್ ಇದೆ. ಅಲ್ಲಿ ಸ್ಟೇಷನ್ ಬಜಾರ್ ಲಿಮಿಟ್ಸ್ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಈ ಪರ್ಸು ಪಾಕೆಟ್ ಎಲ್ಲ ಈ ರೀತಿ ಮಾಡ್ತಾ ಆ ರೀತಿ ಬೇರೆ ಯಾವುದೂ ಪ್ರಕರಣಗಳು ದಾಖಲಾಗಿಲ್ಲ. ಬಟ್ ಬೇಸಿಕಲಿ ಏನಂತಂದರೆ ಮನೆಗೆ ಸೇರ್ತಾ ಇರಲಿಲ್ಲ ಅಂತಿದೆ. ಮತ್ತು ಏನು ಇವ್ರಿಗೆ ಪರಿಚಯ ಇರೋ ಹುಡುಗರೇ ಇವನಿಗೆ ಹಲ್ಲೆ ಮಾಡಿರೋಂಥದ್ದು ಕೂಡ ತಿಳಿದು ಬಂದಿದೆ. ಆದಷ್ಟು ಬೇಗ ಈ ಆರೋಪಿಗಳನ್ನು ಬಂಧಿಸ್ತೀವಿ. ಈ ಖಲೀಲ್ ಇದಕ್ಕೆ ಏನಾದರೂ ರಿಲೇಟೆಡ್ ಆ ರೀತಿ ಖಲೀಲ್ ಮಾಡೋ ಕೇಸ್ ಈಗ ಸದ್ಯ ಆ ರೀತಿ ಯಾವುದೂ ಇಲ್ಲ. ಯಾವುದೇ ಬೇರೆ ರೌಡಿ ರಿಲೇಟೆಡ್ ಅಪರಾಧಗಳಿಗೆ ಯಾವುದು ಲಿಂಕ್ ಕಂಡು ಬಂದಿಲ್ಲ. ಬಟ್ ಆದರೂ ಎಲ್ಲ ರೀತಿಯಲ್ಲಿ ತನಿಖೆನ ನಾವು ಮಾಡ್ತೀವಿ. ಈ ಏರಿಯಾದಲ್ಲಿ ಕುಡಿದು ಮನೆಗೆ ಹೋಗೋದು, ಅವ್ರ ಮನೆಗೆ ಹೋಗೋದು, ಟಾರ್ಚರ್ ಕೊಡೋದು ಮಾಡ್ತೀವಿ. ಬಟ್ ಅಂಥದ್ದು ಯಾವುದೂ ದೂರ ಬಂದಿಲ್ಲ. ಒಂದು ವೇಳೆ ಈಗ ಯಾರಾದರೂ ಅನ್ಯಾಯಕ್ಕೆ ಒಳಗಾಗಿದ್ದರೆ ಅವರು ಕೂಡ ದೂರ ನೀಡ್ಬೋದು. ಮತ್ತು ಈಗೇನು ಬೇರೆ ಆರೋಪಿಗಳಿದ್ದಾರೆ ಅವರನ್ನು ಕೂಡ ಅವ್ರದ್ದೇನು ಹಿನ್ನೆಲೆ ಇದೆ ಅನ್ನೋದು ಅದ್ರ ಬಗ್ಗೆಯೂ ಕೂಡ ನಾವು ಡಿಟೇಲಾಗಿ ಎಂಕ್ವೈರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ನೀಡ್ತೇನೆ. ಅಂದರೆ ನೈಟ್ ಒಬ್ಬನೇ ಇದ್ದದ್ದು ಹೇಗೆ? ಕೆಲವು ದಿನಗಳ ಹಿಂದೆ ಇವನೇನು ಪರಿಚಯ ಹೇಳಿದೆ, ನಾನು ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಏನೋ ಗಲಾಟೆ ಮಾಡ್ಕೊಂಡಿದ್ದೆ ಕ್ಷುಲ್ಲಕ ಕಾರಣಕ್ಕೆ. ಅವರೇ ಇವನಿಗೆ ಹಲ್ಲೆ ಮಾಡಿರೋದ್ರ ಬಗ್ಗೆ ಕೆಲವು ಮಾಹಿತಿ ಇದೆ. ಬಟ್ ಅವರನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಗೊಳಿಸ್ಪಡಿಸಿದಾಗ ನಮಗೆ ಖಚಿತ ಆಗಲಿದೆ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.